ಅದಕ್ಕಿಂತ ಮುಂಚೆ 3 ಸತಿ ಹೋಗೋರೆ, ನಾನು ಜೊತೆಯಲ್ಲಿ ಹೋಗಿದ್ದೀನಿ 2 ಸತಿ. ಕೇಳ್ರಿ ಸ್ವಾಮಿ, ನಿಮ್ಮ ಮಾಧ್ಯಮದವ್ರು ಏನೇನೋ ಕೇಳ್ತೀರಾ ನೀವು. ಈಗ ಚಾಮರಾಜನಗರ ಯಾರು ಮುಖ್ಯಮಂತ್ರಿ ಹೋಗ್ತಾರೆ, ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತಾರೆ ಅಂತ ತಾವು ಒಂದು ಸೃಷ್ಟಿ ಮಾಡ್ಕೊಂಡು ಭಾಳ ಜನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಮನೆ ಸಿದ್ದರಾಮಯ್ಯ ಅವರು ಅವ್ರ ಜೊತೆ ನಾನೇ 2 ಸತಿ ಹೋಗಿದ್ದೀನಿ ನಾನು ಚಾಮರಾಜನಗರ್ಗೆ. ಮುಖ್ಯಮಂತ್ರಿ ಆದಮೇಲೆ ಈ ಬಾರಿ 3ನೇ ಸತಿ 4ನೇ ಸತಿ ಹೋಗಿರೋದು. ಆಮೇಲೆ ಕೇಳಿ ಸರ್, ಎಲ್ಲರಿಗಿಂತ ಹೆಚ್ಚಾಗಿ BJP-ಅವ್ರಿಗೂ ಸತ್ಯ ಗೊತ್ತಿದೆ. ಈಗ ಒಂದು ಕುಮಾರಸ್ವಾಮಿ ಅವರು ಪ್ರತಿಭಟನೆ ಮಾಡಿದ್ದು ಪಾದಯಾತ್ರೆ ಹೊಡ್ಬೇಕಂತ ಹೊಟ್ಟಿದ್ರಲ್ಲ, ಕುಮಾರಸ್ವಾಮಿ ಅವರು ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರು? ಮುಂಚೆ ಏನಂದ್ರು ಕುಮಾರಸ್ವಾಮಿ ಅವರು? ನಾವು ಯಾವ ಕಾರಣಕ್ಕೆ ಬರಲ್ಲ ಅಂದರು. ಏನಕ್ಕಂದ್ರೆ ಸತ್ಯ ಗೊತ್ತಿತ್ತು, ಬರಲ್ಲ ಅಂದರು. ಆಮೇಲೆ ಇವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ BJP ಒತ್ತಡ ಆದಮೇಲೆ ಇವ್ರು ಒಪ್ಕೊಂಡು ಹೋಗಿದ್ದು. ಅವ್ರಿಗೂ ಗೊತ್ತಿದೆ ಇದರಲ್ಲಿ ಏನಿಲ್ಲ ಅಂತ. ಬರೀ ಇಷ್ಟೇ ಸರ್, ಇದು ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡಿದ್ರೆ ಕಾಂಗ್ರೆಸ್ ಡಿಸ್ಟರ್ಬ್ ಮಾಡ್ದಂಗೆ. ಒಬ್ಬ ಹಿಂದ ಬ್ಯಾಕ್ವರ್ಡ್ ದೇವರಾಜ್ ಆದಮೇಲೆ ಯಾರೂ ಮುಖ್ಯಮಂತ್ರಿ ಆಗಲಿಲ್ಲ, ಅವ್ರಿಗೆಲ್ಲ ಸಹಿಸೋಕ್ಕಾಗ್ತಲ್ಲ. ಅದು ಒಬ್ಬ ಈಗ ನಿನ್ನೆ ಮಾಧ್ಯಮ ಸ್ನೇಹಿತರು ಕೇಳಿದ್ದಾರೆ, ದೇಶಪಾಂಡೆ ಅವರು ಹಿರಿಯವರು, ನಮ್ಮ ಪಕ್ಷದ ಮುಖಂಡರು, ಅವರು 8 ಬಾರಿನೋ 9 ಬಾರಿನೋ MLA ಆಗಿದ್ದಾರೆ. ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗಬೇಕಂತ. ತಪ್ಪೇನಿದೆ? ಆಸೆ ಇಟ್ಕೊಳ್ಳೋದು ತಪ್ಪೇನಿದೆ? ಈಗ ನನಗೂ ಆಸೆ ಇದೆ, ನಿಮಗೂ ಆಸೆ ಇರಲ್ವಾ? ನೀವು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಯಾರು ಆಸೆ? ಕೋನ್ ರೆಡ್ಡಿ ಸಾಹೇಬ್ರಿಗೆ ಆಸೆ ಇರಲ್ವಾ? ಎಲ್ಲರಿಗೂ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಎಲ್ಲರಿಗೂ ಆಸೆ ಇರುತ್ತೆ. ಈಗ ಮುಖ್ಯಮಂತ್ರಿ ಯಾರಿಗೂ ಆಸೆ ಇರಲ್ಲ? ಇಲ್ಲ, ಮುಖ್ಯಮಂತ್ರಿಗೆ ಯಾರಿಗೂ ಆಸೆ ಇರಲ್ಲ ಹೇಳಿ? ಅಂದರೆ ನಮ್ಮಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ. ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ, ಅವ್ರ ಅಭಿಪ್ರಾಯ ಹೇಳಿದರೆ ತಪ್ಪೇನಿಲ್ಲ. ಏನಾಗಿದೆ? ಆಸೆ ಇರ್ತದಿಲ್ಲ ಅವ್ರಿಗೆ. ಸಿದ್ದರಾಮಯ್ಯಗೆ ಈ ಕೇಸಲ್ಲಿ ಏನೇನು ಆಗಲ್ಲ. ಮೊನ್ನೆ ನೋಡಿರ್ಬೋದು ನೀವು, ಶನಿವಾರ ಕೇಸಲ್ಲಿ ವಿಚಾರಣೆಯಲ್ಲಿ ನಾನೆಲ್ಲ ಲೈವ್ ನೋಡ್ತಾ ಇದ್ದೆ. ನಾನು ಜಡ್ಜ್ ನೇರವಾಗಿ ಕೇಳಿದ್ರು, ವಾದ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ರಾಜ್ಪಾಲರು ಜಡ್ಜ್ ಅವರು ನೇರವಾಗಿ ಕೇಳಿದ್ರು, ಇದು ಆಯ್ತು ರೀ, ಇಷ್ಟೆಲ್ಲ ಹೇಳ್ತಿರಲ್ಲ, ಸಿದ್ದರಾಮಯ್ಯ ಪಾತ್ರ ಏನಿದೆಯಾ ಅಂತ. ನಾನು ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಕ್ಕೆ ಬೈತೀನಿ, ಸಿದ್ದರಾಮಯ್ಯ ಅವ್ರ ಪಾತ್ರ ಏನಿದೆ? ಸಿದ್ದರಾಮಯ್ಯ ಅವರು ಲಿಂಗ ಅವರು ಈ ಜಾಗ 1935ದಲ್ಲಿ ಲಿಂಗ ಅವರು ಈ ಜಾಗ ಆ್ಯಕ್ಷನ್ ಲ್ಯಾಂಡಲ್ಲಿ ತೊಗೊಂಡಿರೋದು. ಈಗ ಎಲ್ಲೋ ವಾದದಲ್ಲಿ ನನಗೆ ಅನಿಸ್ತು, ನೆನ್ನೆ ಶನಿವಾರ ವಾದದಲ್ಲಿ ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಅವರು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿ ಹಂಗೆ ವಾದ ಮಾಡ್ತಾಯಿದ್ರು, ಸಿದ್ದರಾಮಯ್ಯ ಅವ್ರ ಬೇನಾಮಿ ಆಸ್ತಿ ಅಂತ. ಆಮೇಲೆ ಸಿದ್ದರಾಮಯ್ಯಗೆ ಇದಕ್ಕೆ ಸಂಬಂಧನೇ ಇಲ್ಲ. ಇದು ಲಿಂಗ ಅಂತ ಅವರು 1935ದಲ್ಲಿ ಆ್ಯಕ್ಷನಲ್ಲಿ ಲ್ಯಾಂಡ್ ತೊಗೊಳೋದು, ₹1 ಆ್ಯಕ್ಷನ್ಗೆ DC ಆ್ಯಕ್ಷನ್ ಲ್ಯಾಂಡಲ್ಲಿ ತೊಗೊಳೋದು. ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ. 1935ದಲ್ಲಿ ಯಾವಾಗ ಈ ಲಿಂಗ ಅವ್ರು ಲ್ಯಾಂಡ್ ತೊಗೊಳ್ತಾರೆ ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ. ಈ ಸಿದ್ದರಾಮಯ್ಯ ಆಸ್ತಿ ಹೆಂಗೆ ಬಂತು, ಬೇನಾಮಿ ಆಸ್ತಿ ಹೆಂಗೆ ಬಂತು? ಅದಾಗಿ ಏನಾಗ್ತದೆ, ದೇವರಾಜ್ ಅಂತ ಯಾರ ಮಗ ಅವನು? ಲಿಂಗ ಅವ್ರ ಮಗ. 2004 ಅವನ ಪಾಲಿಗೆ ಹೋಗ್ತದೆ, ಅದು ಲಿಂಗ ಅವ್ರ ಪಾಲಿಗೆ ಹೋಗ್ತದೆ ಈ ಆಸ್ತಿ. ಅವ್ರು 3 ಜನ ಅಣ್ಣ ತಮ್ಮದಿರ್ತಾರೆ. ದೇವರಾಜ್ ಅವ್ರಿಗೂ ಈ ಪಾಲು 3 ಎಕರೆ 16 ಗುಂಟೆ ಹೋಗ್ತದೆ. ಅದಾದಮೇಲೆ 2004 ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವ್ರು ಬಾಂಬೆ ಕೊಡ್ತಾರೆ. ಅದು ಮಾಡಿ ಡಿನೋಟಿಫೈ ಮಾಡಿ 2010 ಅವ್ರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಕೊಟ್ಟಾದಮೇಲೆ ಇವ್ರ ಜಾಗದಲ್ಲಿ ಮೂಡಾದಲ್ಲಿ ಏನು ಮಾಡ್ತಾರೆ, ರಸ್ತೆ ಮಾಡಿಬಿಟ್ಟು ಸೈಡ್ ಹಂಚ್ ಕೊಟ್ಬಿಡ್ತಾರೆ. ಇವರು ಪತ್ರ ಬರೀತಾರೆ. ಸಹಜ, ನಿಮ್ಮ ಜಾಗ ಇದ್ರೂ ನೀವು ಪತ್ರ ಬರೀತೀರಾ, ನನ್ನ ಜಾಗ ಇದ್ರೂ ಪತ್ರ ಬರಿತೀವಿ. ನನ್ನ ಜಾಗದಲ್ಲಿ ನಾನು ಕೇಳಲಾರೆ ಪರಿಹಾರ ಕೊಟ್ಟಿಲ್ಲ, ನೀವು ನನ್ನ ಜಾಗದಲ್ಲಿ ರಸ್ತೆ ಮಾಡಿಬಿಟ್ಟು ನೀವು ಸೈಡ್ಗಳು ಹಂಚ್ಬಿಟ್ಟಿದ್ರೆ ಅಂತ ಪತ್ರ ಬರೆದಿರೋದು ನಿಜ. ಪತ್ರ ಯಾವಾಗ ಕೊಟ್ಟರು? ಜಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಕೊಟ್ಟಿಲ್ಲ. 2021 ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಾಗ ಬರೀ ಇವ್ರಿಗಿಲ್ಲ, ಈ 14 ಸೈಟ್ ಮಾತ್ರ ಅಲ್ಲ, 125 ಜನಕ್ಕೆ ಯಾರ್ಯಾರು ಈ ಥರ ಅನ್ಯಾಯ ಆಗಿತ್ತು, 125ದಲ್ಲಿ ಇವ್ರಿಗೆ 14 ಸೈಡ್ ಹೋಗೋದು. ತಪ್ಪು ಸಿದ್ದರಾಮಯ್ಯ ಪಾತ್ರ ಏನಿದೆ? ಪ್ರಾಸಿಕ್ಯೂಷನ್ ಕೊಡ್ತಾರೆ. ಇದೇ ಕುಮಾರಸ್ವಾಮಿದು ಪ್ರಾಸಿಕ್ಯೂಷನ್ಗೆ ಪ್ರೈವೇಟ್ ಕಂಪ್ಲೇಂಟ್ ಅವ್ರು ಕೇಳಿಲ್ಲ, ಲೋಕಾಯುಕ್ತ ಅವ್ರು ಕೇಳಿದ್ದಾರೆ. ಲೋಕಾಯುಕ್ತದವರು ನವೆಂಬರಲ್ಲಿ ಕೇಳಿರೋದು, 1 ನಿಮಿಷ, ನವೆಂಬರಲ್ಲಿ ಕೇಳಿರೋದು. ಅದಕ್ಕೆ ಪ್ರಾಸಿಕ್ಯೂಷನ್ ಕೊಡಲ್ಲ. 2.5 ವರ್ಷ CM ಬಂದ ರಾಹುಲ್ ಗಾಂಧಿ ಹೇಳೋ, 1 ನಿಮಿಷ, ನಿಮ್ಮ ರಾಹುಲ್ ಗಾಂಧಿ ಹೇಳಿದಾರಾ? ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದಾರಾ? ಎಲ್ಲಿ ಹೇಳಿದ್ದಾರೆ ತೋರಿಸಿ ಸ್ವಾಮಿ. DK ಶಿವಕುಮಾರ್ ಈಗ ಮನೆ DK ಶಿವಕುಮಾರ್ ನಮ್ಮ ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಮೊನ್ನೆ 1 ವಾರ ಹಿಂದೆ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ, ಸಿದ್ದರಾಮಯ್ಯ ಅವ್ರಿಗೆ ಯಾರು ಏನು ಮಾಡೋಕ್ಕಾಗಲ್ಲ, 5 ವರ್ಷ ಅವರೇ ಮುಖ್ಯಮಂತ್ರಿ ಅಂತ ಅವ್ರು ಹೇಳಿದ್ದಾರೆ. 1 ವಾರ 10 ದಿನ ಹಿಂದೆ. ಸರ್, ನಾನು ಹೇಳೋದು ಇಲ್ಲಿ CM ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ.
5 ವರ್ಷ ಕುರ್ಚಿ ಖಾಲಿ ಇಲ್ಲ ಇಲ್ಲಿ. ಅಯ್ಯಿಂದ ಅಂತೇಳಿ ಸಿಎಂ ಮಾತಾಡ್ತಾ ಇದ್ದಾರೆ. ಏನಾದ್ರೆ ದೇವಸ್ಥಾನ ಹೋಗಿದ್ದಾರೆ ಈ ಕೇಸಲ್ಲಿ ಇದಾದ್ಮೇಲೆ ಇಲ್ಲ, ಈ ಒಂದೊಂದು ಹಗರಣ ಇಲ್ಲ. ನಾವು ಇಷ್ಟು ದಿನ ಸುಮ್ ಕೂತಿದ್ದೆ ತಪ್ಪು. ಒಂದೊಂದು ಹಗರಣ ಇಲ್ಲ, ಭಾಳ ಹಗರಣಗಳು ಇದೆ, ಎಲ್ಲ ತೆಗಿತೀವಿ ಆಚೆ. ಈಗ ಅವರು ದ್ವೇಷ ರಾಜಕಾರಣಕ್ಕೆ ಮುಂದಾಗ್ತೀರಾ ನೀವು? ದೇಶ ರಾಜಕಾರಣ ಅವ್ರು ಮಾಡಿರೋದ್ರಿ, ಅವ್ರು ಮಾಡಿರೋದು ಅವ್ರು ಅನುಭವಿಸ್. ಈಗ ಉಪ್ಪು ತಿನ್ನೋ ನೀರು ಕುಡಿಲೇಬೇಕು ತಾನೆ. ಇದು ಸಿದ್ದರಾಮಯ್ಯ ಏನೂ ಇಲ್ಲ ಅಂದರೆ ಸಿದ್ದರಾಮಯ್ಯ ಆರೋಪ ಹೊರಿಸ್ತಾ ಇದ್ದೀರಾ. ಆಮೇಲೆ ಮಾಧ್ಯಮದಲ್ಲಿ ಸಿದ್ದರಾಮಯ್ಯ ಭಯ ಬಿಟ್ಬಿಟ್ಟಿರೋ, ಆ ಭಯ ಬೀಳೋದು ಹೋಗ್ತೀರಾ ಸಿದ್ದರಾಮಯ್ಯ? ಒಂಥರ ಟಗರ್ ಇದ್ದಂಗ್ರಿ, ಅದು ಅಂತ ಹೊಡ್ತದೆ. ಕ್ಷೇತ್ರಕ್ಕೆ ಏನೇನು ವಿಶೇಷವಾಗಿ ಕೊಡುಗೆಗಳು ಇಲ್ಲ.